ನನ್ನ ಹೆಸರು ವೆಂಕಟಾಚಲಪತಿ ಅಂತ, ಕೋಲಾರ. ಏನು ಆರೋಗ್ಯ ಹಕ್ಕಿನ ಜಾಥಾ ಕರ್ನಾಟಕದಾದ್ಯಂತ ಸುಮಾರು ಜಿಲ್ಲೆಗಳಲ್ಲಿ ಜಾಥಾವನ್ನು ಮಾಡಿ ಬಂದಿರತಕ್ಕಂಥ ಮೊದಲಿಗೆ ಆ ಕಲಾ ತಂಡಕ್ಕೆ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಭಾಷಣ ಮಾಡೋದಕ್ಕೆ 2 ನಿಮಿಷ ಕೊಡ್ತಾರೆ, 3 ನಿಮಿಷ ಕೊಡ್ತಾರೆ, 5 ನಿಮಿಷ ಕೊಡ್ತಾರೆ, 1 ಅವರು ಮಾತನಾಡ್ತಾರೆ. ಆದರೆ ಒಂದು ಹಾಡು, ಭಾಷಣಗಳು 1 ಗಂಟೆ ಮಾಡಿದ್ರು ಒಂದು ಹಾಡಿನಲ್ಲಿ ಹೇಳ್ಬಿಡ್ಬೋದು, ಅಷ್ಟು ಸಂದೇಶಗಳು. ಆದರೆ ಅವರು ಅಷ್ಟು ಜಿಲ್ಲೆಗಳೆಲ್ಲ ಸುತ್ತು ಹಾಕ್ಕೊಂಡ್ಬಂದು ಮತ್ತೆ ನಮ್ಮ ಜಿಲ್ಲೆಗೆ ಬಂದ್ರಲ್ಲ, ನನಗಿನ್ನೂ ಸಂತೋಷ ಆಯಿತು. ಹಾಗೆ ನಮ್ಮ ಜಿಲ್ಲೆಯಲ್ಲಿ ಕಲಾ ತಂಡಕ್ಕೆ ವಿಶೇಷವಾದಂಥ ಆದ್ಯತೆಯನ್ನು ನೀಡತಕ್ಕಂಥ ಸಂಸ್ಥೆಗಳು ಸುಮಾರು 35 ಸಂಸ್ಥೆಗಳು ನಮ್ಮೊಟ್ಟಿಗೆ, ನಮ್ಮ ಎಲ್ಲ ಪ್ರಗತಿಪರ ಹಾಗೂ ಜನಪರ ಮತ್ತು ದಲಿತ ಸಂಘಟನೆಗಳು ಮತ್ತು ರೈತಪರ ಸಂಘಟನೆಗಳು, ಹಾಗೆ ನಮ್ಮೊಟ್ಟಿಗೆ ಮಹಿಳಾ ಪರ ಸಂಘಟನೆಗಳು ಕೂಡ ಕೆಲಸ ಮಾಡ್ತು. ಅಂದರೆ ನಿಜವಾಗ್ಲೂ PPP ಆಗಬಾರ್ದು, ಖಾಸಗೀಕರಣ ಆಗಬಾರ್ದು, ಆಸ್ಪತ್ರೆಗಳು ಸರ್ಕಾರದಲ್ಲೇ ಉಳಿಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ವರ್ಕ್ ಮಾಡ್ತಕ್ಕಂಥದ್ದು. ಆದರೂ ಈ ಬೆಂಗಳೂರಿಗೆ ಬೇಕಾದ್ರೆ PPPಗಳು ಬೇಕಾದ್ರೆ ಅವ್ರು ಇಟ್ಕೊಳ್ಳಿ, ಆದರೆ ನಮಗೆ ಬಾರ್ಡ್ರ್ಗಳಲ್ಲಿ ಅವ್ರ ಅಣ್ಣವ್ರು ಹೇಳ್ದಾಗೆ ಹಳ್ಳಿ ಪ್ರದೇಶಗಳ ಕಡೆ ಹೆಚ್ಚಿನ ಬಡವು, ಅಂದರೆ ಆಸ್ಪತ್ರೆಗೆ ಇಷ್ಟು ಖರ್ಚಾಗುತ್ತೆ ನಿನಗೆ ಅಂತ ರೇಟ್ ಕಟ್ಟಿದ ಮೇಲೆ ಅವನು ಇನ್ನೂ ಕುಸಿದು ಹೋಗ್ತಾನೆ, ಇನ್ನೂ ಕುಸಿದು ಹೋಗಿ ಅವತ್ತು ಪ್ರಾಣನೂ ಬಿಟ್ಬಿಡ್ತಾರೆ. ಎಷ್ಟೋ ಜನ ತೋರಿಸ್ಕೊಳ್ಳೋದಿಲ್ಲ, ಅಯ್ಯೋ ಹೇಳ್ತಾರೆ ನನ್ನ ಮಗ ಸಾಲ್ಗಾರನಾಗಬಾರ್ದು ಅಂಥೇಳಿ ನನಗೆ ವಾಸಿಯಾಗಿದೆ ಅಂದರೆ ಪಾಪ ನೋವು ಹೊಟ್ಟೆ ಒಳಗಡೆ ಇರ್ತದೆ, ಆಪ್ರೇಷನ್ ಮಾಡಬೇಕಾಗುತ್ತದೆ. ಆ ಸಂದರ್ಭದಲ್ಲಿ ಕೂಡ ನನ್ನ ಮಕ್ಕಳು ಸಾಲ್ಗಾರರಾಗ್ಬೋದು ಅಂತೇಳಿ ಪ್ರೈವೇಟ್ನಲ್ಲಿ ಕಟ್ಟಬೇಕಲ್ವ ಕಾಸು, ಅದಕ್ಕೋಸ್ಕರ ಅವರು ಧೈರ್ಯವಾಗಿ ನಾನು ಏನೋ ಚೆನ್ನಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ ಅಂತ ನಟನೆ ಮಾಡ್ತಾರೆ, ಯಾಕಂದರೆ ಸಾಲ್ಗಾರರು. ಅದೇ ಖಾಸಗಿ ಸರ್ಕಾರಿ ಆಸ್ಪತ್ರೆ ಇದ್ದರೆ ನಾವು ನಮ್ಮ ಹಕ್ಕನ್ನು ಇವತ್ತು ನಾವು ಕೇಳ್ತಾ ಇದ್ದೀವಿ. ಆರೋಗ್ಯ ನಮ್ಮ ಹಕ್ಕು. ಅವ್ರಿಗೆ ಆಪ್ರೇಷನ್ ಮಾಡಬೇಕಂದ್ರೆ ಆಪ್ರೇಷನ್ ಮಾಡಬೇಕು, ನೀವೇನಾದರೂ ಮಾಡ್ಕೊಳ್ಳಿ, ಯಾವ ಡಾಕ್ಟರ್ ಆದರೂ ತರಿಸ್ಕೊಳ್ಳಿ, ಯಾವ ಮಿಷಿನ್ ಆದರೂ ತರಿಸ್ಕೊಳ್ಳಿ, ನೀವು ಆಪ್ರೇಷನ್ ಮಾಡಬೇಕು ಅಂತ ನಾವು ಪಟ್ಟಾಗಿ ಕುಂದ್ಕೊಂಡ್ರೆ ಮಾಡ್ತಾರೆ. ಆದರೆ ನಾನು 2 ನಿಮಿಷದಲ್ಲಿ ಮುಗಿಸ್ತೀನಿ. ಆದರೆ ನಮ್ಮ ಕೋಲಾರದಲ್ಲಿ ಆಗ್ಬೋದು, ಬೇರೆ ಕಡೆ ಎಲ್ಲ ಕಡೆನೂ ಯಾರೂ PPPನ ಒಪ್ಪೋದಿಲ್ಲ. ನಾವೇನಾದರೂ ಒಪ್ಪದೆ ಎಲ್ಲಾದರೂ ಒಂದು ಜಿಲ್ಲೆಯಲ್ಲಿ ಕೂಡ ಈ ಥರ ಏನಾದರೂ ಮಾಡೋಕ್ಕೆ ಹೋದರೆ, ಖಾಸಗೀಕರಣ ಮಾಡೋಕ್ಕೆ ಹೋದರೆ, ನಾವು ಕೋಲಾರದಲ್ಲಿ ಎಲ್ಲ ಸಂಘಟನೆಗಳು ಹೇಳಿದ್ದಾರೆ, ಈ ಒಂದು ಜಾಥಾ ಆದಮೇಲೆ ಮತ್ತು ಬಜೆಟ್ನಲ್ಲಿ ಮನ್ನಣೆ ಮಾಡಬೇಕು, ಅವರು ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು, ಸರ್ಕಾರವೇ ಮಾಡ್ತೀವಿ ಅಂತ. ಅವ್ರೇನಾದರೂ ಮಾಡಲಿಲ್ಲ ಅಂದರೆ ನಾವು ನಿರಂತರವಾಗಿ ಧರಣಿಯನ್ನು, ಆಸ್ಪತ್ರೆ ಮುಂಭಾಗದಲ್ಲಿ ನಾವು ಒಂದು ಸ್ಥಳವನ್ನು ನಿಗದಿಪಡಿಸಿದ್ದೀವಿ. ಅಲ್ಲಿ ಟೆಂಟ್ ಹಾಕ್ಕೊಂಡು ಎಲ್ಲ ಸಂಘಟನೆಗಳು, ಅಂದರೆ ಎಷ್ಟು 35-40 ಸಂಘಟನೆಗಳು, ಮತ್ತು ಸಂಘಟನೆ ಇಲ್ಲದೇ ಇರತಕ್ಕಂಥವ್ರು ಕೂಡ, ಕನ್ನಡ ಪರ ಸಂಘಟನೆಗಳಿಗೆ ಬೇರೆ ಸಂಘಟನೆ ಇಲ್ಲದೇ ಇರೋರು ಕೂಡ ನಮಗೆ ನೀವು ಮಾಡ್ತಾ ಇರೋ ಸರಿ, ಯಾರೂ ಸಹ ನಮ್ಮನ್ನು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದ ಕೆಲವರೆಲ್ಲ ನೀವು ಮಾಡ್ತಾರ ತಪ್ಪು, ಅದು ತಪ್ಪು, ಇದು ತಪ್ಪು ಅಂತ ಹೇಳ್ತಾರೆ. ಆದರೆ ನಾವು ಆರೋಗ್ಯದ ವಿಚಾರದಲ್ಲಿ ಮಾಡಿದಾಗ ಯಾರೂ ಸಹ ನಮಗೆ ನೀವು ಇದು ಮಾಡ್ತಾರೋ ತಪ್ಪು ಅಂತ ಹೇಳಲಿಲ್ಲ. ಎಸ್, ಇದು ರಾಜಕೀಯ ಯಾವುದೇ ಸರ್ಕಾರದಲ್ಲ, BJP ಆಗಿರ್ಬೋದು, JDS ಆಗಿರ್ಬೋದು, ಕಾಂಗ್ರೆಸ್ ಅಲ್ಲ, ಇಲ್ಲಿ ಒಟ್ಟಾರೆ ಜನಕ್ಕೆ ಬೇಕಾಗಿರ್ತಕ್ಕಂಥದ್ದು ನೀವು ಮಾಡಬಹುದು ಅಂತೇಳಿ ಅವ್ರಿಗೆಲ್ಲ ನಮ್ಮ ಕೈ ಜೋಡಿಸಿದ್ದಾರೆ. ಒಂದ್ಸರಿ ಕೈ ಜೋಡಿಸಿರ್ತಕ್ಕಂಥ ಕೋಲಾರದಲ್ಲಿ ಕೈ ಜೋಡಿಸಿರ್ತಕ್ಕಂಥ ಎಲ್ರಿಗೂ ಒಂದ್ಸರಿ ಜೋರ ಚಪ್ಪಾಳೆಯನ್ನು ಕೊಡಿ. ಹಾಗೆ ನಾವು ಅವ್ರೇನಾದರೂ ಬಜೆಟ್ನಲ್ಲಿ ಏನಾದರೂ ಮನ್ನಣೆ ಮಾಡಲಿಲ್ಲ ಅಂದರೆ ನಾವು ಧರಣಿ ಎಷ್ಟು ದಿವಸ ಆಗ 365 ವರ್ಷಕ್ಕೆ 365 ದಿನ, 365 ದಿನ ಕೂಡ ಸಹ ನಾವು ಧರಣಿಗೆ ಕುಂತ್ಕೊಳ್ತೀವಿ. ಯಾವುದೇ ಜಿಲ್ಲೆಯಲ್ಲಿ ಆಗಲಿ ನಮ್ಮ ಜಿಲ್ಲೆಯಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ, ಇಷ್ಟೊತ್ತು ನನಗೆ ಅವಕಾಶವನ್ನು ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ನಾನು ಇನ್ನೇನೇನೋ ಮಾತಾಡಬೇಕು ಅಂದ್ಕೊಂಡು ಇಲ್ಲಿ ಬರ್ಕೊಂಬಂದಿದ್ದೆ, ಆದರೆ ಏನು ಮಾತನಾಡಿದ್ರು ನನಗೆ ಗೊತ್ತಿಲ್ಲ. ಆದರೆ ಲಿಂಗತ್ವ ಅಲ್ಪಸಂಖ್ಯಾತರು ನಮಗೆ ಅವತ್ತು ಕೋಲಾರದಲ್ಲಿ
ಆ ಒಂದು ಕಾರ್ಯಕ್ರಮ ಮಾಡಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದರು. ಅವ್ರಿಗಿರ್ತಕ್ಕಂಥ ಮಾನವೀಯತೆ ಬರದೇ ಇರ್ತಕ್ಕಂಥವ್ರಿಗಿಲ್ಲ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭೀಮ್.